ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಿನವರಿಗೆ ಕನ್ನಡಿಗರಿಗೆ ಒಂದು ಬಹಳ ಸಂತೋಷದ ಸಂಗತಿ, ಬಹಳ ಮುಖ್ಯವಾದಂತಹ ದಿನ ಇದು. ನಾವು ಹೈಸ್ಕೂಲ್ನಲ್ಲಿ ಇದ್ದಾಗಿಂದನೂ ಕೂಡ ಬೆಂಗಳೂರಿಗೆ ಒಂದು US ಕಾನ್ಸುಲೇಟ್ ಬರಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇತ್ತು. ಆ ಡಿಮ್ಯಾಂಡ್ ಇವತ್ತು ನರೇಂದ್ರ ಮೋದಿ ಅವರ ಮತ್ತು ಜೈಶಂಕರ್ ಅವರ ಪ್ರಯತ್ನದಿಂದಾಗಿ ಇವತ್ತು ಅದು ಈಡೇರಿದೆ. ಕಳೆದ 6 ವರ್ಷದಿಂದ ನಾನು ಬೆಂಗಳೂರಿನ ಸಂಸದನಾದ ನಂತರ ಸುಮಾರು 4-5 ಬಾರಿ ಅಮೆರಿಕದ ಹಿಂದಿನ ಅಂಬಾಸಿಡರ್ ಅವರನ್ನ, ಈಗಿನ ಅಂಬಾಸಿಡರ್ ಅವರನ್ನ, ವಿದೇಶಾಂಗ ಸಚಿವರನ್ನ ಹಲವಾರು ಬಾರಿ ಈ ವಿಚಾರಕ್ಕೋಸ್ಕರ ಭೇಟಿ ಮಾಡಿ ಇದನ್ನ ಕಾರ್ಯಗತ ಮಾಡಲೇಬೇಕು ಅನ್ನುವಂಥ ಮನವಿಯನ್ನ ಬೆಂಗಳೂರಿನ ಜನರ ಪರವಾಗಿ ಇಡ್ತಾ ಇದ್ವಿ. ಕಳೆದ 2023ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿಗಳು ಅಮೆರಿಕದ ಪ್ರವಾಸದಲ್ಲಿದ್ದಾಗ ಬೆಂಗಳೂರಿಗೆ ಈ ಕಾನ್ಸುಲೇಟ್ ಬರಲೇಬೇಕು ಅನ್ನುವಂಥದ್ದನ್ನ ಬೈಲ್ಯಾಟರಲ್ ಅಜೆಂಡಾದಲ್ಲಿ ಕಂಪಲ್ಸರಿಯಾಗಿ ಸೇರಿಸಿ ಅದರ ಪರಿಣಾಮವಾಗಿ ಇವತ್ತು ಬೆಂಗಳೂರಿಗೆ ಇವತ್ತು ಕಾನ್ಸುಲೇಟ್ ಸಿಕ್ಕಿದೆ. ಬೆಂಗಳೂರು ಭಾರತದ ಆರ್ಥಿಕ ರಾಜಧಾನಿಯಾಗಿ ಹೊರಹೊಮ್ಮತಾ ಇದೆ. ಇಡೀ ಜಗತ್ತಿಗೆ ತಾಂತ್ರಿಕ ಜ್ಞಾನ ಕೊಡಬಲ್ಲಂತಹ ಶಕ್ತಿ ಇರುವಂತಹ ನಗರ ಬೆಂಗಳೂರು. ಸ್ಪೇಸ್ ಟೆಕ್ನಾಲಜಿಯಿಂದ EVಯವರೆಗೆ ಎಮರ್ಜಿಂಗ್ ಟೆಕ್ನಾಲಜಿಗಳು AI ಇರಬಹುದು, ಮಷೀನ್ ಲರ್ನಿಂಗ್ ಇರಬಹುದು, ಈ ರೀತಿಯ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಲ್ಲಿ ಇರುವಂತಹ ನಮ್ಮ ಹ್ಯೂಮನ್ ರಿಸೋರ್ಸ್ ಟ್ಯಾಲೆಂಟ್ ಏನಿದೆ, 650ಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಗಳ ಬೇಸ್ ಇಲ್ಲಿದೆ. ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳ ಪ್ರೈಮರಿ R&D ಸೆಂಟರ್ಗಳು ಬೆಂಗಳೂರಿನಲ್ಲಿದೆ. ಲಕ್ಷಾಂತರ ಜನ ಅಮೆರಿಕನ್ ಸಿಟಿಸನ್ಸ್ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಸಂಖ್ಯೆಯ ಕನ್ನಡಿಗರು, ಕರ್ನಾಟಕ ಮೂಲದ, ಬೆಂಗಳೂರು ಮೂಲದ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ US ಕಾನ್ಸುಲೇಟ್ ಇಲ್ಲಿ ಬರಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ವೀಸಾ ಸಿಗಬೇಕು ಅಂತಿದ್ರೆ ಸ್ಟ್ಯಾಂಪಿಂಗಿಗಾಗ್ಲಿ, ಬಯೋಮೆಟ್ರಿಕ್ಗಾಗ್ಲಿ ಚೆನ್ನೈಗೆ, ಹೈದರಾಬಾದ್ಗೆ, ಕಲ್ಕತ್ತಾಗೆ, ಮುಂಬೈಗೆ, ಡೆಲ್ಲಿಗೆ ಹೋಗಬೇಕಾದಂತ ಅನಿವಾರ್ಯತೆ ಇತ್ತು. ಇಂಥ ದೊಡ್ಡ ನಗರ ಆದರೂ ಕೂಡ ಅಮೆರಿಕದ ಕಾನ್ಸುಲೇಟ್ ಇರಲಿಲ್ವಲ್ಲ ಅನ್ನುವಂಥ ಒಂದು ಕೊರಗು ಇವತ್ತಿಗೆ ನೀಗಿದೆ. ಆದಷ್ಟು ಬೇಗ ವೀಸಾ ಸೌಲಭ್ಯವನ್ನು ಕೂಡ ಇದರಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಅಂಬಾಸಿಡರ್ ಎರಿಕ್ ಗಾರ್ಸಿಟಿ ಅವರು ಇವತ್ತು ಮಾತನಾಡಿದ್ದಾರೆ. ಅವ್ರ ಜೊತೆಗೆ ಮಾತನಾಡಿದಾಗ ಮತ್ತು ವಿದೇಶಾಂಗ ಸಚಿವರು ಜೈಶಂಕರ್ ಅವ್ರ ಜೊತೆಗೂ ಮಾತನಾಡಿದಾಗ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ವೀಸಾ ಸರ್ವಿಸಸ್ ಅನ್ನ ಇಲ್ಲಿ ಪ್ರಾರಂಭ ಮಾಡಿ ಅನ್ನುವಂಥ ಮನವಿಯನ್ನು ನಾನು ಮತ್ತೆ ಮಾಡಿದ್ದೀನಿ. ನನಗೆ 100% ವಿಶ್ವಾಸ ಇದೆ, ಆದಷ್ಟು ಬೇಗ ಇದು ಫುಲ್ ಫ್ಲೆಡ್ಜ್ ಕಾನ್ಸುಲೇಟ್ ಆಗಿ ಕೆಲಸ ಮಾಡುತ್ತೆ. ಜನಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ, ಬಿಸ್ನೆಸ್ಸಿಗೆ, ಎರಡೂ ದೇಶಗಳ ಮಧ್ಯದ ಸಂಬಂಧಕ್ಕೆ ಇದೊಂದು ಬಹಳ ದೊಡ್ಡ ಮೈಲಿಗಲ್ಲಾಗಿ ಇವತ್ತಿನ US ಕಾನ್ಸುಲೇಟ್ ಉದ್ಘಾಟನೆ ಕೆಲಸ ಮಾಡುತ್ತೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.